ಮಂಡ್ಯ ನಗರಸಭೆ ವತಿಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯದೊಂದಿಗೆ ನಗರಸಭೆಯ ಪೌರ ಕಾರ್ಮಿಕರೊಂದಿಗೆ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ಮೇಲಕ್ಕೆತ್ತಿ, ಕೈನ ಮೇಲಕ್ಕೆತ್ತಿ. ಸೊ ನಿಧಾನವಾಗಿ ಇಳಿಸೋಣ. ವೇಗವಾಗಿ ಸುತ್ತಕೊತ್ತ ಮೇಲೆ ನಿಧಾನವಾಗಿ ಇಳಿಸಿ. ಈ ಕೈ ಮೇಲೆ ಸುತ್ತಕೊತ್ತ ಮೇಲೆ ಸುತ್ತಕೊತ್ತ ಮೇಲೆ ಹಲೋ ನಗರಸಭಾಧ್ಯಕ್ಷ ಎಂವಿ ನಾಗೇಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾವು ಉಸಿರಾಡುವ ಗಾಳಿಯಲ್ಲೂ ಕಲ್ಮಶ ತುಂಬಿದೆ. ಆ ದೃಷ್ಟಿಯಲ್ಲಿ ಯೋಗವನ್ನು ಪ್ರತಿನಿತ್ಯ ಅಳವಡಿಸಿಕೊಂಡಾಗ ಉತ್ತಮ ಆರೋಗ್ಯ ರೂಪಿಸಿಕೊಳ್ಳಬಹುದು ಎಂದು ಹೇಳಿದರು. ಇಷ್ಟೊತ್ತಂತ ನಮಗೆ ಉಪನ್ಯಾಸ ಕೊಟ್ಟರು ನಮ್ಮ ಯೋಗ ಗುರುಗಳು. ಇದು ಮುಂದೆ ನಾವು ಅಳವಡಿಸ್ಕೊಂಡು ಹೋಗಬೇಕು. ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಕಾಲಕ್ರಮೇಣವಾಗಿ ಒಂದೇ ದಿನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳಲಿಲ್ಲ. ಇದು ದಿನ ಬಿಟ್ಟು ದಿನ ಅನುವರ್ಸ್ಕೊ ಹೋಗ್ತಾ ಇದ್ದರೆ ನಾವು ಅನುಸರಿಸ್ಕೊಂಡು ವರ್ಷದೊಳಗೆ ನಾವು ನೆಕ್ಸ್ಟ್ ವರ್ಷಕ್ಕೆ ಕಲ್ತ್ಕೊತೀವಿ ಅದನ್ನೆಲ್ಲ ಸಂಪೂರ್ಣವಾಗಿ. ಆದ್ದರಿಂದ ಅವರು ಬೇರೆ ಯಾವ ವಿಚಾರಕ್ಕೂ ಹೇಳಲಿಲ್ಲ. ಯಾಕೆಂದರೆ ನಮ್ಮ ಆರೋಗ್ಯ ಕಡೆಗೆ, ನಮ್ಮ ದೇಹದ ಕಡೆಗೆ ಒಂದು ಗಮನ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಇವಾಗ ನಾವು ಉಸಿರಾಡೋದ್ರಲ್ಲೂ ಕಲ್ಮಶವಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಪೊಲ್ಯೂಷನ್ ಕಲ್ಮಶವಾಗಿರೋದ್ರಿಂದ ಅವರು ನಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಆಹಾರದ ಕಡೆ ಗಮನ ಕೊಡಿ ಅಂತ ಹೇಳ್ತಾ. ಹಿಂದೆ ಪೂರ್ವಿಕರು ಎಲ್ಲ ಪ್ರಕೃತಿವಂಗೆ ಇರ್ತಿದ್ರು. ನಾವು ಯಾರು ಪ್ರಕೃತಿವಂಗಿಲ್ಲ. ಎದ್ದಿ ಬಿದ್ದಿ ಬಂದು ನಾವು ಮಾಲಿನ್ಯ, ವಾಯು ಮಾಲಿನ್ಯ ಜೊತೆ ಇರ್ತೀವಿ. ಏಕೆಂದರೆ ಹೊಗೆ ಕುಡಿಬೇಕು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು. ಆವಾಗ ನಾವು ಅಡುಗೆ ಮಾಡಿ ಊಟ ಮಾಡ್ತಿದ್ದು ಮರದ್ದು ಇದರಲ್ಲಿ. ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಇದೆ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತರಾದ ಪಂಪಾಶ್ರೀ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರುದ್ರೇಗೌಡ, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಚೆಲುವರಾಜ್ ಸೇರಿದಂತೆ ಮತ್ತಿತರರಿದ್ದರು.